ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರೂಜಿ. ವೀಕ್ಷಕರೇ, ಇಂದ್ರಾಕ್ಷಿ ಶತ್ರುನಾಶದ ತಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಶತ್ರು ಕಾಟದಿಂದ ಬೇಸತ್ತು ಅಪಮಾನ ಅವಮಾನಕ್ಕೆ ಈಡಾಗಿದ್ದರೆ, ನಿಮ್ಮ ಶತ್ರುವನ್ನು ಸದೆ ಬಡಿಯಲು ನೀವು ನಾನಾ ಥರ ಪ್ರಯತ್ನ ಮಾಡಿ ಸೋತು ಸುಣ್ಣಾಗಿದ್ದರೆ, ಅಸಹಾಯಕರಾಗಿ ನೀವು ನರಳುತ್ತಾ ಇದ್ದರೆ, ಅಂತಹ ಶತ್ರುವನ್ನು ಮಟ್ಟ ಹಾಕೋದು. ಸುಖ ಸುಮ್ಮನೆ ಶತ್ರು ನಿಮ್ಮ ಮೇಲೆ ಬರ್ತಾ ಇದ್ದಾನೆ, ತೊಂದರೆ ಮಾಡ್ತಾ ಇದ್ದಾನೆ, ಈ ತಂತ್ರ ಮಾಡಿ ವೀಕ್ಷಕರೇ, ನಿಮ್ಮ ಶತ್ರುನಾಶ ಆಗೋದು ಕಡಾಖಂಡಿತ. ಶುಕ್ರವಾರದ ದಿನ ಇಂದ್ರಾಕ್ಷಿ ತಂತ್ರ ಮಾಡಬೇಕಾಗ್ತದೆ. ಇಂದ್ರಾಕ್ಷಿ ತಂತ್ರಕ್ಕೆ ಒಂದು ಮಂತ್ರ, ವಿಶೇಷವಾಗಿ ಇಂದ್ರಾಕ್ಷಿ ದೇವಿಯ ಮಂತ್ರ ಅತಿ ಮುಖ್ಯವಾಗಿರುತ್ತೆ. ಈ ಮಂತ್ರವನ್ನು ಒಂದು ಬಿಳಿಯ ಹಾಳೆ ಮೇಲೆ ಬರ್ಕೊಳ್ಳಿ. ನಾನು ಈಗ ಮಂತ್ರ ಹೇಳ್ಕೊತೇನೆ, ಅದನ್ನು ನೋಟ್ ಮಾಡ್ಕೊಳ್ಳಿ, ನೀಟಾಗಿ ಬರ್ಕೊಳ್ಳಿ. ಒಂದೊಂದು ಬೀಜಾಕ್ಷರವನ್ನು ಕೇಳಿಕೊಂಡು, ಒಳ್ಳೆ ಶಕ್ತಿ ಇರುತ್ತೆ ಬೀಜಾಕ್ಷರಗಳಲ್ಲಿ. ಓಂ ಕ್ರೀಂ ಕ್ರೀಂ ಹೂಂ ಹೂಂ ಶ್ರೀಂ ಐಂ ಇಂದ್ರಾಕ್ಷಿ ವಜ್ರ ಹಸ್ತೆ ಹೂಂ ಹೂಂ ಕ್ರೀಂ ಕ್ರೀಂ ಓಂ ಐಂ ಪಟ್ ಸ್ವಾಹ. ಇನ್ನೊಮ್ಮೆ ಹೇಳ್ತೇನೆ, ಬರ್ಕೊಳ್ಳಿ ವೀಕ್ಷಕರೇ. ಓಂ ಕ್ರೀಂ ಕ್ರೀಂ ಹೂಂ ಹೂಂ ಶ್ರೀಂ ಐಂ ಇಂದ್ರಾಕ್ಷಿ ವಜ್ರ ಹಸ್ತೆ ಹೂಂ ಹೂಂ ಕ್ರೀಂ ಕ್ರೀಂ ಓಂ ಐಂ ಪಟ್ ಸ್ವಾಹ ಎಂದು ಒಂದು ಬಿಳಿಯ ಹಾಳೆ ಮೇಲೆ ಇಂದ್ರಾಕ್ಷಿ ಬೀಜಾಕ್ಷರ ಮಂತ್ರಗಳನ್ನ ಬರೆದು, ಅದರ ಕೆಳಗೆ ನಿಮ್ಮ ಶತ್ರುವಿನ ಹೆಸರನ್ನು ನೀವು ನೋಟ್ ಮಾಡಿ, ಅಂದರೆ ಬರೀರಿ. ಬರೆದ ನಂತರ ಒಣಗಿಸಿರುವಂಥ ತೆಂಗಿನ ಗರಿಗಳು ಸಿಗ್ತವೆ. ಒಣಗಿದ ತೆಂಗಿನ ಗರಿಗಳನ್ನ ನೀವು ತರಬೇಕಾಗ್ತದೆ. ಹಾಗೆ ಆ ಒಣಗಿದ ತೆಂಗಿನ ಗರಿಗಳನ್ನ ನೀವು ಒಂದು ನಿಮ್ಮ ಮನೆಯಿಂದ ಒಂದು ಆಸುಪಾಸಿನಲ್ಲಿ ಹೊರಗಿರುವಂಥ ಜಾಗದಲ್ಲಿ ಸುಡಿ. ಆ ಸುಡ್ತಾ ಇರುವಂಥ ತೆಂಗಿನ ಗರಿಯ ಮೇಲೆ ಬೇವಿನ ಎಲೆಗಳು, ಅಂದರೆ ಒಣಗಿರುವಂಥ ಬೇವಿನ ಎಲೆಗಳು ಮತ್ತು ಒಂದು ಮುಷ್ಟಿ ಕಲ್ಲುಪ್ಪು, ಹಾಗೆ ಈ ಬಿಳಿಯ ಹಾಳೆ ಮೇಲೆ ಏನು ನೀವು ಬರೆದಿರ್ತೀರ ಇಂದ್ರಾಕ್ಷಿ ಮಂತ್ರದ ಹೆಸರುಗಳನ್ನ ಆ ಒಂದು ಬೇವಿನ ಎಲೆ, ಒಣಗಿದ ಬೇವಿನ ಎಲೆ ಮತ್ತು ಕಲ್ಲುಪ್ಪಿನ ಜೊತೆ ಸುತ್ತಿ ಆ ಒಂದು ಸುಡ್ತಾ ಇರುವಂಥ ತೆಂಗಿನ ಗರಿಗಳ ಮೇಲೆ ಹಾಕಿ 11 ಬಾರಿ ಈ ಮಂತ್ರವನ್ನು ಜಪಿಸಿ ಸಾಕು. ನಿಮ್ಮ ಕಣ್ಣ ಮುಂದೆಯೇ ನಿಮ್ಮ ಶತ್ರು ನರಳಾಟ, ನಾನಾ ಥರದ ಬಾಧೆಗಳನ್ನ ಅನುಭವಿಸಿ ಹುಚ್ಚೆದ್ದು ಸಮಸ್ಯೆಗಳಿಗೆ ಅವನೇ ಸಿಲುಕಿ ನಿಮ್ಮ ಸವಾಸದಿಂದ ದೂರ ಆಗಿರ್ತಾನೆ. ಇಂದ್ರಾಕ್ಷಿ ಶತ್ರುನಾಶ ಅಘೋರವಾದ ಒಂದು ಪ್ರಯೋಗ. ಸಹಜವಾಗಿ ಶತ್ರು ಕಾಟಕ್ಕೆ ನರಳುತ್ತಾ ಇರುವಂಥ ವ್ಯಕ್ತಿಗಳು ನಿಮ್ಮ ಮನೆಯ ಆಸುಪಾಸಿನಲ್ಲೇ ಸಿಗುವಂಥ ವಸ್ತುಗಳಿಂದ ಈ ಪ್ರಯೋಗ ಮಾಡ್ಕೊಳ್ಳಿ. ಬೀಜಾಕ್ಷರಗಳಿಗೆ ಬಹಳ ಶಕ್ತಿ ಇರುತ್ತೆ. ಶತ್ರು ಕಾಟ ಖಂಡಿತವಾಗಿ ಆಗುತ್ತೆ. ನಮಸ್ಕಾರ ವೀಕ್ಷಕರೇ.